ಹಾಯ್ ಫ್ರೆಂಡ್ಸ್, ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಮತ್ತು ನನ್ನ ಕೆಲವು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ವೀಕೆಂಡಲ್ಲಿ ಒಂದು ಪ್ಲೇಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಕಾರಣ ಹೊಸ ವರ್ಷ ಹತ್ತಿರ ಇರುತ್ತೆ. ಸೊ ಅದಕ್ಕೊಂದು 2 ದಿನ ಹಿಂದೆಯೇ ನಾವು ಅಲ್ಲೊಂದು ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಂಬರೋಣ ಅಂತ ಹೋಗಿರ್ತೀವಿ. ಮಾರ್ನಿಂಗ್ ಒಂದು 9:30 ಆಗಿದೆ. ಬಟ್ ಒಳಗಡೆ ಹೋಗೋಕ್ಕೆ ಎಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇದೆ. ಈ ಒಂದು ವಿಡಿಯೋ ಸ್ವಲ್ಪ ಹಳೆಯದಾಗಿರುತ್ತೆ. ಕಾರಣ ಈ ಒಂದು ವಿಡಿಯೋನ ನಾನು ಹಿಂದೆಯೇ ಶೂಟ್ ಮಾಡಿರ್ತೀನಿ. ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಆಗಿರೋದಿಲ್ಲ. ಸಾರಿ, ಈ ಒಂದು ವಿಡಿಯೋನ ನನಗೆ ಮಿಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಲವು ಇನ್ಫಾರ್ಮೇಷನ್ಗಳು ಕೂಡ ಚೆನ್ನಾಗಿ ಸಿಗುತ್ತೆ. ಪ್ರಾಣಿಗಳಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ತುಂಬ ದೈತ್ಯವಾಗಿರ್ತಕ್ಕಂತಹ ಪ್ರಾಣಿ ನಮಗೆ ನೋಡೋ ಸಿಗೋದು ಅಂತ ಹೇಳಿದರೆ ಆನೆ ಮಾತ್ರ. ನಾವು ಕೂಡ ಏನು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದರೆ, ಶಿವಮೊಗ್ಗದ ಹತ್ತಿರ ಇರತಕ್ಕಂತಹ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಹೋಗೋಣ. ಸೊ ಅಲ್ಲಿ ಹೋಗಿ ಒಂದು ಟೈಮ್ನ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನೀವೇನಾದರೂ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿದರೆ ಸ್ವಲ್ಪ ಬೇಗನೆ ಹೋಗಿ ವಿತಿನ್ 10 o'clock ಒಳಗೆ ಇರಬೇಕು. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಅಕ್ಕಪಕ್ಕ ಇರೋರೆಲ್ಲರೂ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಬಂದಿರ್ತಾರೆ. ಸೊ ನೀವು ಸ್ವಲ್ಪ ಬೇಗ ಹೋಗಿ. ಲೇಟಾದರೂ ಏನು ತೊಂದರೆ ಇಲ್ಲ. ಬಟ್ ನೀವು ಕೆಲವೊಂದನ್ನು ಮಿಸ್ ಮಾಡ್ಕೋತೀರಾ. ಅಂದರೆ ಆನೆಗಳು ಬಂದು ಎಂಟ್ರಿ ಆಗಿ ಅಲ್ಲಿ ಒಳಗಡೆ ಹೋಗಿ ಸ್ನಾನಕ್ಕೆ ಅಂತ ಬಿಡ್ತಾರೆ ಆನೆಗೆ. ಆವಾಗ ನೀವು ನೀರು ಹಾಕ್ಬೋದು ಆನೆ ಮೇಲೆ, ಫೋಟೋ ತೆಗೆಸ್ಕೋಬೋದು. ಅದು ಸ್ವಲ್ಪ ಮಿಸ್ಸಿಂಗ್ ಆಗುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂದರೆ ಆನೆಗಳನ್ನೆಲ್ಲ ಒಂದು ಕಡೆ ಕಟ್ಟಾಕ್ಬಿಡ್ತಾರೆ ಅಷ್ಟೇ. ಅದನ್ನು ನೋಡ್ಕೊಂಡು ನೀವು ಬರಬೇಕಾಗತ್ತೆ. ಸೊ ಇನ್ನೂ ಇಂಟ್ರೆಸ್ಟ್ ಆಗಿರೋರು ಅಂತ ಅಂದರೆ ಅದಕ್ಕೆ ಒಂದೊಂದು ಬಂಡ್ಲು ಹುಲ್ಲನ್ನ ಕೊಟ್ಟು ಫೋಟೋ ತೆಗೆಸ್ಕೋಬೋದು. ಅಂದರೆ ಅದಕ್ಕೆ ತಿನ್ನೋದಕ್ಕೆ ಕೊಟ್ಟು ಅದಕ್ಕೆ ಇಷ್ಟು ಅಂತ ಅಮೌಂಟನ್ನ ಪೇ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ನಾವು ಆನೆಗಳು ತುಂಬ ಇರೋದನ್ನು ಇಲ್ಲಿ ನೋಡಿ ತುಂಬಾ ಎಂಜಾಯ್ ಮಾಡ್ಬೋದು. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಬಂದುಬಿಟ್ಟು ಕೆಲವು ಗಾಯಗಳಾಗಿರೋ ಆನೆಗಳಾಗಿರ್ಬೋದು ಕಾಡಲ್ಲಿ ಆನೆಗಳನ್ನು ತೊಗೊಂಡು ಬಂದು ಸಾಕ್ತಾ ಇರ್ತಾರೆ. ಮತ್ತು ನೆಕ್ಸ್ಟು ಯಾವುದಾದ್ರೂ ಪಳಗಿಸ್ಬೇಕು ಅಂತ ಇರೋ ಆನೆನಾಗಿರ್ಬೋದು. ಈ ಥರ ಕೆಲವು ಪ್ರಾಬ್ಲಮ್ಮಲ್ಲಿರೋ ಆನೆಗಳನ್ನು ಆಗಿರ್ಬೋದು ಅಥವಾ ಕೆಲವು ಆನೆಗಳನ್ನು ಸಾಕೋದಾಗಿರ್ಬೋದು ನಮ್ಮ ಒಂದು ಸರ್ಕಾರ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನಾವು ಕೂಡ ವೀಕೆಂಡಲ್ಲಿ ನೋಡಿ ಅದನ್ನು ಎಂಜಾಯ್ ಕೂಡ, ಪ್ರಾಣಿಗಳನ್ನು ನೋಡಿ ಎಂಜಾಯ್ ಕೂಡ ನಾವು ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಈ ಪ್ಲೇಸ್ ಒಳಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಎಂಟ್ರಿ ಫೀಸ್ ಇರುತ್ತೆ. ಚಿಕ್ಕ ಮಕ್ಕಳಿಗೆ 120 ರೂಪೀಸ್ ಇರುತ್ತೆ, ದೊಡ್ಡವ್ರಿಗೆ 50 ರೂಪೀಸ್ ಇರುತ್ತೆ. ಹಾಗೆ ಔಟ್ಸೈಡಿಂದ ಅಂದರೆ ವಿದೇಶದಿಂದ ಬಂದವ್ರಿಗಾದರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ವೆಹಿಕಲ್ ಪಾರ್ಕಿಂಗ್ ಕೂಡ ನಿಮಗೆ ಚಾರ್ಜ್ ಅಪ್ಲೈ ಆಗುತ್ತೆ. ವೆಹಿಕಲ್ ಚಾರ್ಜ್ ಬೇಡ ಅಂತ ಹೇಳಿದರೆ ನೀವು ವೆಹಿಕಲ್ನ ಸ್ವಲ್ಪ ದೂರ ನಿಲ್ಲಿಸ್ಕೊಳ್ಳಿ. ಇಲ್ಲ ಅವ್ರ ಲೊಕೇಶನಲ್ಲಿ ನಿಲ್ಲಿಸಿದ್ರೆ ಬಿಲ್ನ ಹರಿದ್ಬಿಟ್ಟು ನಿಮ್ಮ ಕೈಗೆ ಕೊಡ್ತಾರೆ. ನೀವು ಅಲ್ಲಿ ಸ್ವಲ್ಪ ನಿಲ್ಲಿಸಿದ್ರೂ ಸಾಕು, ನಿಮಗೆ ಪೇ ಮಾಡಿ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ಎಂಟ್ರಿ ಫೀಸ್ ಇರುತ್ತೆ. ಆನೆಗಳು ಆಟ ಆಡ್ತಾರೆ. ನೆಕ್ಸ್ಟು ನಮ್ಮದು ಕೇಕ್ ಕಟ್ಟಿಂಗ್ ಪ್ಲ್ಯಾನ್ ಇತ್ತು. ಅಲ್ಲಿಂದ ಸ್ವಲ್ಪ ದೂರ ವಾಕೆಬಲ್ ಡಿಸ್ಟೆನ್ಸಲ್ಲಿ ಬಂದ್ವಿ ಗಾಡಿ ತೊಗೊಂಡು. ಎಲ್ಲರೂ ಕೂಡ ಸ್ಕೂಟಿಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಸ್ಕೂಟಿಲಿ ಸ್ವಲ್ಪ ಮೂವ್ ಆದ್ವಿ. ಅಲ್ಲಿ ಮೂವ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ತೋಟ ಸಿಕ್ತು. ತೋಟದೊಳಗೆ ಚೆನ್ನಾಗಿದೆ ಜಾಗ ಅಂತ ಎಂಟ್ರಿ ಮಾಡಿದ್ವಿ. ಅಲ್ಲೇ ವಾಟರ್ ಕೂಡ ನೋಡೋದಕ್ಕೆ ಲೊಕೇಶನ್ ವ್ಯೂ ಎಲ್ಲ ಚೆನ್ನಾಗಿತ್ತು. ಸೊ ಆ ಪ್ಲೇಸ್ನ ನಾವು ಚೂಸ್ ಮಾಡಿಕೊಂಡು ಎಂಟ್ರಿ ಆದ್ವಿ. ಸೊ ನಮ್ಮ ಒಂದು ಬ್ಯಾಚಲ್ಲಿ ಬಾಯ್ಸಲ್ಲಿ ಕೀರ್ತಿ ಅಂತ ಒಬ್ಬ ಮಾತ್ರ ಬಂದಿದ್ದ. ಈ ಒಂದು ಬ್ಯಾಚ್ ಬಂದು ಪ್ರೈಮರಿ ಬ್ಯಾಚ್ ಆಗಿರುತ್ತೆ. ಈ ಒಂದು ಪ್ರೈಮರಿ ಬ್ಯಾಚ್ ಅಂದರೆ ನಮಗೆ ಫ್ಯಾಮಿಲಿ ಥರನೇ ನಮಗೆ ಅನಿಸ್ತಾ ಇರುತ್ತೆ. ಸೊ ಬೇರೆಯವರೆಲ್ಲ ಮಿಸ್ ಆದರೂ ಏನು ಮಾಡಲಿಕ್ಕಾಗಲ್ಲ. ಎಷ್ಟು ಜನ ಬರ್ತಾರೋ ಅಷ್ಟು ಜನನೇ ಹೋಗಿ ಕೇಕ್ ಕಟ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಹೋಗಿ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆದ್ವಿ. ಹಿಂದೆ ಹೋಗ್ಬಿಡ್ತೀವಿ. ಕೇಕ್ ಕಟ್ ಮಾಡೋಣ. ಓಕೆ, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಕಟ್ ಮಾಡಿ, ವಿಡಿಯೋ ಪ್ಲೇ ಆಗ್ತಿದೆ. ಹ್ಯಾಪಿ ನ್ಯೂ ಇಯರ್.
ನೋಡಿ ಇಲ್ಲಿ ನನ್ನ ಫ್ರೆಂಡ್ ಹೆಂಗೆ ಕೇಕ್ ಹಚ್ಚಿದಾಳೆ ಅಂತ ಹೇಳ್ಬಿಟ್ಟು ಆಯ್ತು ನಿನಗೆ ತಡಿ ಮಾಡ್ತೀನಿ. ಕೇಕ್ ಬೇಕು ಅಂತಲೇ ಎಲ್ರಿಗೂ ಕೇಕ್ ಮೆತ್ಬಿಟ್ಲು ಅವಳು. ಮೇಕಪ್ ಎಲ್ಲ ಹಾಳಾಗೋಯ್ತು ನಂದು. ಎಲ್ಲರೂ ಕೇಕ್ ಮುಖ ತಗೊಂಡು ಚಿಕ್ಕತಾಳೆ ಸಾಕು. ಸುಮ್ಮನೆ ತಿನ್ಸ್ದಂಗ ಹ್ಯಾಪಿ ನ್ಯೂ ಇಯರ್. ಫೋಟೋ ತೆಗಿ. ಇಷ್ಟು ಇಟ್ಕೊಂಡಿಲ್ಲ. ತೆಗಿತಾ ಇದ್ದಾನ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಒಂಥರ ಗಾರ್ಡನ್ ಥರ ಇದೆ, ಮತ್ತು ಬೋಟಿಂಗ್ ಇದೆ. ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ. ಬೋಟಿಂಗ್ ಹತ್ರ ವಾಟರ್ ನೋಡೋಕ್ಕಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ. ಬ್ಯೂಟಿಫುಲ್ ಪ್ಲೇಸ್. ನಮ್ದು ಆಲ್ರೆಡಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಇಲ್ಲೇ ಕಟ್ ಮಾಡಬೇಕಿತ್ತು ನಾವು ಕೇಕ್ ಅಲ್ವಾ, ಚೆನ್ನಾಗಿರ್ತಿತ್ತು. ಶೆಟ್ಟಿದೊಂದು ಅಂದಾಡತ್ತೆ. ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈಯಲ್ಲಿ ಒಂದು ಹೋಟೆಲ್ನ ಚೂಸ್ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಹತ್ತಿರದಲ್ಲಿ ತುಂಬ ಒಳ್ಳೊಳ್ಳೆ ಹೋಟೆಲ್ಸ್ ಇದೆ. ನೀವು ಇಷ್ಟ ಬಂದಿದ್ದ ಹೋಟೆಲ್ನ ನೀವು ಚೂಸ್ ಮಾಡ್ಕೊಳ್ಬೋದು. ಸೊ ನಾವು ಫಿಶ್ ಮತ್ತು ರೊಟ್ಟಿ ಈ ಥರ, ಕೆಲವ್ರು ಚಿಕನ್, ಕೆಲವ್ರು ವೆಜ್ ಹೀಗೆ ಊಟ ಮಾಡಿದರು. ಸೊ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಾಯ್.